ಹಾಯ್ ಎಲ್ಲರಿಗೂ ಕಥಾ ಕಣಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು 3 ಗಂಟು ಬೆಸೆದ ನಂಟು ಕಥೆಯ 26ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸಂಜೆ ಮನೆಗೆ ಬಂದ ಮಗನನ್ನ ತರಾಟೆಗೆ ತೆಗೆದುಕೊಂಡಿದ್ದರು ಪದ್ಮಿನಿ. ಸೊಸೆಯ ಮನೆಗೆ ಕಾಲಿಟ್ಟ ನಂತರ ಯಾಕೋ ಅವರ ಪ್ರೀತಿ ಮಗನ ಮೇಲಿನಿಂದ ಸೊಸೆಯ ಮೇಲೆ ಹರಿದಿತ್ತು. ಸೊಸೆಯನ್ನ ಕಂಡರೆ ಮಗನಿಗಿಂತಲೂ ಅತಿಯಾದ ಮಮತೆ ಪ್ರೀತಿ. ಅವಿ, ನೀನಿವತ್ತು ಮಾಡಿದ್ದು ನಂಗೆ ಸರಿ ಕಾಣಿಸ್ಲಿಲ್ಲ ಕಣು ಎಂದು ಅಸಮಾಧಾನದಿಂದ ನುಡಿದ ತಾಯಿಗೆ, ಯಾಕಮ್ಮ, ಅಂಥದ್ದು ನಾನೇನ್ ಮಾಡ್ದೆ? ನೀನ್ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದ್ದೀಯಾ ಎಂದು ಆಶ್ಚರ್ಯದಿಂದ ಕೇಳಿದವನಿಗೆ ಅವಳ ಅಸಮಾಧಾನದ ಹಿಂದಿನ ಕಾರಣ ತಿಳಿದಿಲ್ಲ. ಯಾವ ವಿಷಯದ ಬಗ್ಗೆ ನಾನು ಮಾತಾಡ್ತಿದ್ದೀನಂತ ನಿಂಗೊತ್ತಿಲ್ವಾ ಎಂದು ಮುನಿಸಿನಿಂದಲೇ ಕೇಳಿದವಳು, ಯಾಕೋ ನನ್ನ ಸೊಸೆನ ಅರ್ಧ ದಾರಿಲೇ ಬಿಟ್ಟು ಹೋದೆ? ಪಾಪ ಆ ಹುಡುಗಿ ಒಬ್ಳೆ ಮನೆಗೆ ಬರೋಕೆ ಅದೆಷ್ಟು ಕಷ್ಟ ಆಯ್ತು ಏನೋ. ಆ ಉರಿ ಬಿಸಿಲಿಗೆ ಒಬ್ಳೆ ಮನೆಗೆ ಬಂದ್ಲು ಗೊತ್ತಾ ನಿಂಗೆ? ಹೋಗುವಾಗ ಏನೋ ಒಟ್ಟಿಗೆ ಕರ್ಕೊಂಡು ಹೋದೆ, ಬರುವಾಗ್ಲೂ ಅವಳನ್ನು ಜೊತೆಗೆ ಕರ್ಕೊಂಡು ಬಂದು ಮನೆ ತನಕ ಬಿಟ್ಟು ಹೋಗೋಕೆ ಏನಾಗಿತ್ತು ನಿಂಗೆ ಎಂದು ಮಗನ ಮೇಲೆ ಹರಿಹಾಯ್ದಿದ್ದಳು ಪದ್ಮಿನಿ. ಅವರ ಮಾತು ಕೇಳಿ ಅಸಡ್ಡೆಯಿಂದ ಹಣೆ ನೀವಿಕೊಂಡವನು, ಏನು, ಸೊಸೆ ಮನೆಗೆ ಬಂದ ಮೇಲೆ ಯಾಕೋ ಮಗನ ಮೇಲೆ ಇದ್ದ ಪ್ರೀತಿ ಮಮತೆ ಎಲ್ಲ ಸೊಸೆ ಮೇಲೆ ಟ್ರಾನ್ಸ್ಫರ್ ಆಗಿರೋ ಹಾಗಿದ್ದೆ ಎಂದು ಅವರ ಮನಸ್ಸನ್ನು ಬೇರೆ ಕಡೆ ಹೊರಳಿಸುವ ಸಲುವಾಗಿ ನಕ್ಕು ಕೇಳಿದ್ದನು ಅವಿನ್. ಮಗನ ಮಾತನ್ನು ಕೇಳಿದವಳು, ಸಾಕು ಸುಮ್ಮನಿರು, ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಯಾಕೆ ನನ್ನ ಸೊಸೆನ ನಡು ರಸ್ತೆಯಲ್ಲೇ ಬಿಟ್ಟು ಬಂದೆ ಎಂದು ಕೇಳಿದ್ದರು ಪದ್ಮಿನಿ. ಅವರ ಭುಜ ಬಳಸಿದ ಅವಿನ್ ಅವರ, ಅಯ್ಯೋ ನನ್ನ ಮುದ್ದಿನ ಅಮ್ಮ, ನನ್ನ ಹೆಂಡ್ತಿನ ನಾನು ಯಾಕೆ ಹೇಳು ನಡು ರೋಡ್ನಲ್ಲಿ ಬಿಟ್ಟು ಬರ್ಲಿ? ಅದು ಅಷ್ಟೊಂದು ಮುದ್ದಾಗಿರೋ ಹೆಂಡ್ತಿನ. ನನಗೂ ಆರಾಧ್ಯ ಜೊತೆನೆ ಮನೆಗೆ ಬರ್ಬೇಕಂತ ಆಸೆ ಇತ್ತು. ಆದ್ರೆ ಏನ್ ಮಾಡೋದು ಹೇಳು, ಆಫೀಸ್ನಲ್ಲಿ ಅರ್ಜೆಂಟ್ ಮೀಟಿಂಗ್ ಇತ್ತು, ಅದಕ್ಕೆ ನಾನು ಅವರನ್ನ ಬಿಟ್ಟು ಆಫೀಸ್ಗೆ ಹೋದೆ. ಸಾರಿ ಮಾ, ಇನ್ನೊಂದ್ಸಲ ಹಾಗೆಲ್ಲ ನಿನ್ನ ಸೊಸೆನ ಬಿಟ್ಟು ಬರಲ್ಲ ಎಂದು ಹೇಳಿ ಕಿವಿ ಹಿಂಡಿ ಕ್ಷಮೆ ಕೇಳಿದರೆ ಪದ್ಮಿನಿಯವರ ಮುನಿಸೆಲ್ಲ ಮಂಜಿನ ಹಾಗೆ ಕರಗಿ ಹೋಗಿ ಮುಕುಳು ನಗೆ ಮೂಡಿತ್ತು. ಹಾಗ್ಬಾ ದಾರಿಗೆ, ಇದೊಂದ್ಸಲ ಬಿಡ್ತಾ ಇದ್ದೀನಿ, ಆದ್ರೆ ಇದೇ ತಪ್ಪು ಮತ್ತೆ ರಿಪೀಟ್ ಆದ್ರೆ ಪನಿಷ್ಮೆಂಟ್ ಕೊಡ್ತೀನಿ ಎಂದವಳು ಮಗನ ಕೆನ್ನೆ ತಟ್ಟಿ ಅಲ್ಲಿಂದ ಹೊರಬಿದ್ದಿದ್ದರು. ಅವರು ಹೋದ ನಂತರ ನೆಮ್ಮದಿಯ ಉಸಿರನ್ನು ಹೊರದಬ್ಬಿದನು ಅವಿನ್. ಆದರೆ ಅವನ ಮಾತುಗಳನ್ನೆಲ್ಲ ಕೋಣೆಯ ಹೊರಗಿನಿಂದಲೇ ಕೇಳಿಸಿಕೊಂಡಿದ್ದ ಹುಡುಗಿ ದಿಗ್ಭ್ರಾಂತಳಾಗಿ ನಿಂತು ಬಿಟ್ಟಿದ್ದಳು. ಅವನು ಅವಳ ಬಗ್ಗೆ ಆಡಿದ ಒಂದೊಂದು ಮಾತು ಕೂಡ ಅವಳ ಸ್ಮೃತಿಯಲ್ಲಿ ಮತ್ತೆ ಮತ್ತೆ ಮರುಕಳಿಸುತ್ತಿದ್ದವು. ಅದೆಷ್ಟು ಚೆನ್ನಾಗಿ ಪದಗಳನ್ನು ಪೋಣಿಸಿ ಹೇಳಿದನವನು. ಒಳಗೆ ಹೋಗಬೇಕೇ ಬೇಡವೇ ಎಂದು ಸಂಕೋಚ ಪಟ್ಟುಕೊಳ್ಳುತ್ತಲೇ ಒಳಹೊಕ್ಕಿದ್ದಳು. ಅಷ್ಟರಲ್ಲಿ ಮಜ್ಜನ ಮುಗಿಸಿ ಸೊಂಟದ ಮೇಲೊಂದು ಟವಲ್ ಸುತ್ತಿಕೊಂಡು ತನ್ನ ಒದ್ದೆಯಾಗಿದ್ದ ಜೊಂಪೆ ಕೂದಲನ್ನು ಒರೆಸಿಕೊಳ್ಳುತ್ತಾ ಹೊರಬಂದಿದ್ದನು. ಅವನಿಗೂ ಅವಳು ಬಂದಿರುವುದು ತಿಳಿದಿಲ್ಲ, ಅವಳಿಗೂ ಅವನು ಸ್ನಾನಕ್ಕೆ ಹೋಗಿದ್ದು ತಿಳಿದಿಲ್ಲ. ಒಂದು ಕ್ಷಣ ಇಬ್ಬರು ಒಬ್ಬರನ್ನ ನೋಡಿಕೊಂಡು ಕಣ್ಣುಗಳನ್ನು ಗೋಲಿ ಗಾತ್ರ ಮಾಡಿದ್ದರು. ಅವನನ್ನು ಆ ಸ್ಥಿತಿಯಲ್ಲಿ ಕಂಡ ಹುಡುಗಿ ಮುಜುಗರದ ಮುದ್ದೆಯಾಗಿದ್ದಳು. ತಕ್ಷಣ ಅವನಿಗೆ ಬೆನ್ನು ಹಾಕಿದವಳು, ಸಾರಿ ಸಾರಿ ಗೊತ್ತಾಗ್ಲಿಲ್ಲ ಎಂದವಳೆ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಹೊರಗೋಡಿ ಬಿಟ್ಟಿದ್ದಳು. ಇತ್ತ ಅವಳು ತನ್ನನ್ನು ಆ ರೀತಿ ಕಂಡಿದ್ದನ್ನು ಕಂಡು ಅವನಿಗೂ ಮುಜುಗರ ಸಂಕೋಚವಾಗಿತ್ತು. ತಕ್ಷಣ ಅಲ್ಲಿಂದ ಡ್ರೆಸ್ಸಿಂಗ್ ರೂಮ್ನತ್ತ ಓಡಿದ್ದನು ಅವಿನ್. ಐ ಆಮ್ ಸಾರಿ, ನಂಗೆ ನೀವು ಬಾತ್ರೂಮ್ಗೆ ಹೋಗಿದ್ದು ತಿಳಿದಿರಲಿಲ್ಲ ಎಂದವಳು ಮುಜುಗರದಿಂದ ಇನ್ನೂ ಹೊರಬಂದಿಲ್ಲ. ಇಟ್ಸ್ ಓಕೆ ಅಂದವನಿಗೆ ಅದರ ಬಗ್ಗೆ ಮಾತಾಡಲು ಇಷ್ಟವಿಲ್ಲ. ಮಾತನ್ನು ಬೇರೆ ಕಡೆ ತಿರುಗಿಸುವ ಸಲುವಾಗಿ, ಆರಾಧ್ಯ, ನಿಮ್ಮ ಅಮ್ಮ ಹೇಗಿದ್ದಾರೆ ಈಗ? ಹೆಲ್ತ್ ಹೇಗಿದೆ ಅಂತೆ? ಡಾಕ್ಟರ್ ಏನು ಹೇಳಿದ್ರು? ಎಲ್ಲ ಓಕೆ ತಾನೆ? ಏನಾದರೂ ಸಮಸ್ಯೆ ಇದ್ರೆ ಹೇಳಿ, ಯಾಕಂದ್ರೆ ಅಗ್ರಿಮೆಂಟ್ ಪ್ರಕಾರ ನಿಮ್ಮ ಅಮ್ಮನಿಗೆ ಟ್ರೀಟ್ಮೆಂಟ್ ಕೊಡೋ ಪೂರ್ತಿ ಜವಾಬ್ದಾರಿ ನಂದು ಎಂದಿದ್ದನು ಅವಿನ್. ಹಾ ಅವಿನ್ ಅವರೇ, ಪರವಾಗಿಲ್ಲ, ಈಗ ಸ್ವಲ್ಪ ಚೇತರಿಸಿಕೊಂಡಿದ್ದಾರೆ. ಟ್ರೀಟ್ಮೆಂಟ್ಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂತೆ, ಹಾಗಂತ ಡಾಕ್ಟರ್ ಹೇಳಿದ್ರು ಎಂದವಳು. ಅವಿನ್ ಅವರೇ, ನಾನೊಂದು ಮಾತು ಕೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಳ್ದೆ ಅದನ್ನು ನಡೆಸಿಕೊಡ್ತೀರಾ ಎಂದು ಸಂಕೋಚದಿಂದಲೇ ಕೇಳಿದವಳತ್ತ ಕಣ್ಣು ಹೊರಳಿಸಿದವನು, ಯಾ ಶೂರ್, ಕೇಳಿ ಅದೇನಂತ ಎಂದು ಹೇಳಿದ್ದನು ಅವಿನ್. ಅದು, ಯಾವುದಕ್ಕೂ ಒಂದ್ಸಲ ಅಮ್ಮನನ್ನು ನೋಡೋದಕ್ಕೆ ನೀವು ನನ್ನ ಜೊತೆ ಹಾಸ್ಪಿಟಲ್ಗೆ ಬರ್ತಾ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆಂದ್ರೆ ನಮ್ಮಿಬ್ಬರ ನಡುವಿನ ವಿಷಯ ನಮಗೆ ಮಾತ್ರ ಗೊತ್ತು, ಅಮ್ಮನಿಗೆ ಗೊತ್ತಿಲ್ಲಲ್ವಾ? ಅವ್ರು ಇವತ್ತು ಕೂಡ ನಿಮ್ಮನ್ನು ಕೇಳಿದ್ರು, ಅದಕ್ಕೆ ಎಂದು ಮೇಲು ಧ್ವನಿಯಲ್ಲಿ ಹಿಂಜರಿಯುತ್ತಲೇ ಕೇಳಿದವಳಿಗೆ ಅವನು ಒಪ್ಪಿಗೆ ಕೊಡುತ್ತಾನೆ ಅನ್ನುವ ಯಾವ ನಂಬಿಕೆಯೇ ಇರಲಿಲ್ಲ. ಯಾಕೆಂದರೆ ಅವನ ಸ್ವಭಾವದ ಪರಿಚಯ ಈಗಾಗಲೇ ಆಗಿದೆಯಲ್ಲವೇ ಅವಳಿಗೆ. ಆದರೆ ಅವಳ ವಿಚಾರವನ್ನು ಉಲ್ಟಾ ಮಾಡುವ ಹಾಗೆ, ಖಂಡಿತ ಖಂಡಿತ ಬರ್ತೀನಿ, ಅದಕ್ಕೇನಂತೆ, ನೀವು ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ,
ನಮ್ಮಿಬ್ಬರ ಮೇಲೆ ಯಾರಿಗೂ ಅನುಮಾನ ಬರಬಾರ್ದು. ನೀವು ಇನ್ನೊಂದ್ಸಲ ಹಾಸ್ಪಿಟಲ್ಗೆ ಹೋಗುವಾಗ ನನಗೆ ಇನ್ಫಾರ್ಮ್ ಮಾಡಿ, ನಾನು ಬರ್ತೀನಿ ಎಂದು ಮುಗುಳು ನಕ್ಕು ನೋಡಿದರೆ ಬಿಟ್ಟ ಕಣ್ಣು ಬಿಟ್ಟಂತೆ ಪೆಚ್ಚಾಗಿ ನೋಡುತ್ತಾ ಕುಳಿತು ಬಿಡುವ ಸರದಿ ಆರಾಧ್ಯಳದ್ದು. ಇತ್ತ ಕಡೆ ಅಂಜಲಿಗೆ ಕರೆಯ ಮೇಲೆ ಕರೆ ಮಾಡಿ ಸೋತು ಕೈಚೆಲ್ಲಿ ಕೂತಿದ್ದನು ಆಕಾಶ್. ರೀ ಅಂಜಲಿ, ದಿಸ್ ಇಸ್ ಟೂ ಮಚ್ ಕಣ್ರಿ. ಮದುವೆ ಆಗೋ ಹುಡುಗನ ಜೊತೆ ಹೇಗ ನಡ್ಕೊಳ್ಳೋದು? ಆಗ್ಲಿಂದ ಕಾಲ್ ಮಾಡ್ತಾನೆ ಇದ್ದೀನಿ, ಆದ್ರೆ ಒಂದ್ಸಲನೂ ಕಾಲ್ ಪಿಕ್ ಮಾಡ್ತಾ ಇಲ್ಲಲ್ರಿ ನೀವು. ಯಾಕ್ರಿ ಈ ಬಡಪಾಯಿ ಹುಡುಗನ ಮೇಲೆ ನಿಮ್ಗೆ ಆಕಷ್ಟೊಂದು ಕೋಪ ಎಂದು ತನ್ನಲ್ಲೇ ಹಲುಬಿಗೊಂಡವನು ಫಸ್ಟ್ ಪ್ಲಾನ್ ಮುಂಡ ಮುಚ್ಕೊಂಡು ಹೋಯ್ತು. ಇನ್ನೇನಿದ್ರು ಸೆಕೆಂಡ್ ಪ್ಲಾನ್ ಯೂಸ್ ಮಾಡಬೇಕು ಅಷ್ಟೇ. ಮಾಡ್ತೀನಿ ಆದಷ್ಟು ಬೇಗ ಎಂದವನು ಫೋನ್ನಲ್ಲಿದ್ದ ಅಂಜಲಿಯ ಫೋಟೋವನ್ನು ಎದೆಗೆ ಅಪ್ಪಿಕೊಂಡು ನುಡಿದಿದ್ದನು ಆಕಾಶ್. ಬೆಳಿಗ್ಗೆ ಬೆಳಿಗ್ಗೆನೆ ನಮ್ಮನ್ನ ಯಾಕೋ ಇಲ್ಲಿಗೆ ಬರೋಕೆ ಹೇಳಿದೆ ಎಂದು ಕೇಳಿದವನ ಮಾತಿಗೆ ಸಹಕರಿಸುವಂತೆ, ಹೌದಣ್ಣ, ಅರ್ಜೆಂಟಾಗಿ ನಮ್ಮನ್ನ ಇಲ್ಲಿಗೆ ಬರೋಕೆ ಹೇಳಿದ್ರಂತೆ, ಏನ್ ವಿಷಯ? ಅಂದ್ಹಾಗೆ ನಿಮ್ಮ ಲವ್ ಸ್ಟೋರಿ ಎಲ್ಲಿ ತನಕ ಬಂತು ಎಂದು ನಕ್ಕು ಕೇಳಿದ್ದಳು ಆರಾಧ್ಯ. ಹೌದಲ್ಲ, ಈ ವಿಷಯನ ನೀವು ಕೇಳಿ ತುಂಬ ಒಳ್ಳೆ ಕೆಲಸನೇ ಮಾಡಿದ್ರಿ ಆರಾಧ್ಯ. ನನಗೆ ಇವನ್ ಲವ್ ಸ್ಟೋರಿ ಮ್ಯಾಟರೇ ಮರ್ತು ಹೋಗಿತ್ತು ಎಂದವಿನ್. ಹೇಳೋ ಲವರ್ ಬಾಯ್, ಟ್ರ್ಯಾಕ್ಗೆ ಬಂತ ನಿನ್ನ ಅಂಜಲಿ ಲವ್ ಸ್ಟೋರಿ ಎಂದು ಗೆಳೆಯನನ್ನು ಛೇಡಿಸುವಂತೆ ಕೇಳಿದ್ದನು. ಆರಾಧ್ಯಳಿಗೂ ಅವನ ಮಾತು ಕೇಳಿ ನಗು ಒತ್ತರಿಸಿ ಬಂದಿತ್ತು. ಆಲ್ರೆಡಿ ನನ್ನ ಲವ್ ಸ್ಟೋರಿ ಟರ್ನಿಂಗ್ ಪಾಯಿಂಟ್ ತಗೊಂಡು ಹಳಿ ತಪ್ಪಿ ಹೋಗಾಗಿದೆ, ಇನ್ನೆಲ್ಲಿಂದ ಟ್ರ್ಯಾಕ್ಗೆ ಬರೋದು ಎಂದ ಅಸಮಾಧಾನದಿಂದ ನುಡಿದ ಆಕಾಶ್. ಏನ ಮಾಡದ್ದಿ ನಿನ್ ಫ್ರೆಂಡ್, ಒಳ್ಳೆ ಶೂರ್ಪನ ಹಾಕಿ ತಂಗಿ ಥರ ಆಡ್ತಾಳಲ್ಲ. ಯಾವಾಗ ನೋಡಿದ್ರು ಗುರ್ರ ಅಂತಿರ್ತಾಳೆ. ಅವಳ ಹತ್ರ ಮಾತಾಡೋದೇ ಕಷ್ಟ. ಅಂಥದ್ರಲ್ಲಿ ನನ್ನ ಮನಸ್ಸಲ್ಲಿರೋ ಫೀಲಿಂಗ್ಸ್ನ ಹೇಳ್ಕೊಳ್ಳೋದು ಎಲ್ಲಿಂದ? ನನ್ನನ್ನು ನೋಡಿದ್ರೆ ಮಾತ್ರ ಹಾಗೆ ಆಡ್ತಾಳ, ಅಥವಾ ಬೇರೆ ಹುಡುಗರನ್ನು ಕಂಡ್ರೂ ಹಾಗೆ ಆಡ್ತಾಳ ಎಂದು ಸಿಡುಕುತ್ತಲೇ ಕೇಳಿದ್ದನು ಆಕಾಶ್. ಈಗ ಅವನ ಅಸಮಾಧಾನಕ್ಕೆ ಕಾರಣ ಏನೆಂದು ಆರಾಧ್ಯಳಿಗೆ ತಿಳಿದಿತ್ತು. 3 ವರ್ಷದಿಂದ ಅಂಜಲಿಯ ಜೊತೆ ಇರಲಿಲ್ಲವೇ? ಅವಳಿಗಿಂತ ಹೆಚ್ಚಾಗಿ ಅವಳನ್ನು ಇನ್ನಾರು ತಾನು ಅರ್ಥ ಮಾಡಿಕೊಂಡಿರಲು ಸಾಧ್ಯ? ಹುಡುಗರ ವಿಷಯದಲ್ಲಿ ಅಂಜಲಿ ಅದೆಷ್ಟು ಸೂಕ್ಷ್ಮ ಮನಸ್ಸಿನ ಹುಡುಗಿ ಅನ್ನುವುದು ಅವಳಿಗೆ ಚೆನ್ನಾಗಿಯೇ ತಿಳಿದಿದೆ. ಅಯ್ಯೋ ಅಣ್ಣ, ಇದಕ್ಕೆಲ್ಲ ಯಾರಾದ್ರೂ ಇಷ್ಟೊಂದು ಬೇಜಾರು ಮಾಡ್ಕೋತಾರ? ನಾನು ಹೇಳಿರ್ಲಿಲ್ವಾ ಅವಳು ಸ್ವಲ್ಪ ಹಾಗೇನೆ ಅಂತ. ರಫ್ ಆ್ಯಂಡ್ ಟಫ್, ಒಂಥರ ಈ ಹಲಸಿನ ಹಣ್ಣು ಇದ್ದ ಹಾಗೆ. ಹೊರಗಡೆಯಿಂದ ಮಾತ್ರ ಹಾಗೆ ಕಾಣಿಸ್ತಾಳೆ, ಆದರೆ ಒಳಗಡೆಯಿಂದ ತುಂಬ ಸ್ವೀಟ್ ಅವಳು. ಡೋಂಟ್ ವರಿ, ಒಂದಲ್ಲ ಒಂದಿನ ಅವಳ ಪ್ರೀತಿ ನಿಮಗೆ ಸಿಕ್ಕೇ ಸಿಗುತ್ತೆ. ನೀವು ಈ ಲವ್ ಎಕ್ಸಾಮ್ನಲ್ಲಿ ಖಂಡಿತ ಪಾಸ್ ಆಗೇ ಆಗ್ತೀರಾ ಎಂದವಳ ಮಾತಿಗೆ ಪುಷ್ಟಿ ನೀಡುವಂತೆ, ಹೌದು ಹೌದು, ಫಸ್ಟ್ ಕ್ಲಾಸಲ್ಲಿ ಅಲ್ಲಲ್ಲ, ಡಿಸ್ಟಿಂಕ್ಷನ್ನಲ್ಲೇ ಪಾಸ್ ಆಗ್ತೀಯ, ನೋಡ್ತಿರಬೇಕಾದ್ರೆ ಎಂದು ಆಕಾಶ್ನನ್ನು ಕೆಣಕುವಂತೆ ನುಡಿದಿದ್ದನು ಅವಿನ್. ಅಷ್ಟರಲ್ಲಿ ವೇಟರ್ ಅವರ ಮುಂದೆ ಬಂದು ಹಾಜರಾಗಿದ್ದನು. ಸರ್, ಏನು ತೆಗೋತೀರಾ ಎಂದು ಕೇಳಿದವನಿಗೆ, ನಿನ್ ತಲೆ ಕೊಡ್ತೀಯಾ ಎಂದು ಸಿಡುಕುತ್ತಲೇ ಕೇಳಿದನು ಆಕಾಶ್. ಅವನ ಮಾತು ಕೇಳಿ ತಬ್ಬಿಬ್ಬಾದ ವೇಟರ್ ಆರಾಧ್ಯ ಮತ್ತು ಅವಿನ್ ಕಡೆ ನೋಡಿದರೆ, ಸಾರಿ, ಅವ್ರು ಸ್ವಲ್ಪ ಹಾಗೇನೆ, ನೀವೇನು ಬೇಜಾರು ಮಾಡ್ಕೋಬೇಡಿ, 3 ಲೆಮನ್ ಟೀ ತನ್ನಿ ಎಂದು ಹೇಳಿ ಅವನನ್ನು ಅಲ್ಲಿಂದ ಕಳಿಸಿದ ಅವಿನ್. ಏನು ನೀನು, ನಿಂಗೆ ಟೆನ್ಷನ್ ಆಗಿದೆ ಅಂತ ಆ ಕೋಪನ ಆ ಹುಡುಗನ ಮೇಲೆ ಹಾಕೋದಾ? ಅವನ ಮೇಲೆ ಯಾಕಷ್ಟೊಂದು ರೇಗಾಡ್ದೆ? ನಿಂಗೆ ಮೊದಲೇ ನಾನು ಹೇಳಿರ್ಲಿಲ್ವಾ ಈ ಲವ್ವು ಗಿವ್ವು ಎಲ್ಲ ಸುಮ್ಮನೆ ತಲೆನೋವು ಅಂತ? ಕೇಳಿದೆ ನನ್ನ ಮಾತು, ಈಗ ಅನುಭವಿಸು ಎಂದು ಅಸಡ್ಡೆಯಿಂದ ಹೇಳಿದ್ದನು ಅವಿನ್. ಅವನ ಮಾತು ಕೇಳಿ ಕೋಪಗೊಂಡ ಆಕಾಶ್ ಆರಾಧ್ಯಳ ಕಡೆ ತಿರುಗಿ, ಮೊದಲು ಇವನನ್ನು ಇಲ್ಲಿಂದ ಕರ್ಕೊಂಡು ಹೋಗಮ್ಮ ಆರಾಧ್ಯ. ಯಾವಾಗ ನೋಡಿದ್ರು ಬಿಟ್ಟಿ ಪ್ರವಚನ ಕೊಡ್ತಾನೆ ಇರ್ತಾನೆ. ಇವನು ಇಲ್ಲಿ ಇರಬಾರ್ದಾಗಿತ್ತು, ಹಿಮಾಲಯದಲ್ಲಿ ಇರಬೇಕಿತ್ತು ತಪಸ್ ಮಾಡ್ತಾ. ಜೀವನದಲ್ಲಿ ಬರೀ ಹಣ ಆಸ್ತಿ ಹೊಂದಿದ್ರೆ ಸಾಕು ಇವನಿಗೆ, ಉಳಿದದ್ರಲ್ಲಿ ಇಂಟ್ರೆಸ್ಟೇ ಇಲ್ಲ ಈ ನನ್ನ ಮಗನಿಗೆ. ಇವನು ಇಲ್ಲಿರೋದೇ ವೇಸ್ಟ್ ಎಂದಿದ್ದನು ಆಕಾಶ್. ಅವನ ಮಾತು ಕೇಳಿ ಹುಬ್ಬು ಗಂಟು ಹಾಕಿಕೊಂಡ ಅವಿನ್. ಈಗ ಅಂಥದ್ದೇನು ಹೇಳಿದ್ದು ನಾನು ನಿಂಗೆ? ಇಷ್ಟೇ ಅಲ್ಲ ನಮ್ಮ ಫ್ರೆಂಡ್ಶಿಪ್ಗೆ ನೀನು ಕೊಡೋ ಬೆಲೆ. ನಂಗೆ ಗೊತ್ತಿತ್ತು ಒಂದಲ್ಲ ಒಂದಿನ ಇಂಥ ಸಿಚುವೇಶನ್ ಬರುತ್ತೆ ಅಂತ ಎಂದು ಹೇಳಿದ್ದನು. ಇವರೊಬ್ಬರನ್ನು ಹಾಗೆ ಬಿಟ್ಟರೆ ಮಾತು ಎಲ್ಲಿಂದ ಇನ್ನೆಲ್ಲಿಗೂ ಸಾಗುತ್ತದೆ ಎಂದುಕೊಂಡ ಆರಾಧ್ಯ, ಓ ಗಾಡ್, ಮೊದಲು ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇದು ಮನೆ ಅಲ್ಲ, ಕೆಫೆ. ಅವಿನ್ ಅವರೇ, ನೀವು ಸ್ವಲ್ಪ ಸುಮ್ಮನಿರಿ. ಅಣ್ಣ, ನೀವು ಕೂಡ. ಎಲ್ಲ ಪ್ರಾಬ್ಲಮ್ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ, ಅದನ್ನು ನಾವು ಕಂಡು ಹುಡುಕ್ಬೇಕು ಅಷ್ಟೇ ಎಂದಳು ಆರಾಧ್ಯ. ಮುಂದುವರಿಯುವುದು.